ಈ ವಿಡಿಯೋದಲ್ಲಿ ಬಂದು ನಾವೇನಕ್ಕೆ ಕಂಟೈನರ್ ಆರ್ಕೆಸ್ಟ್ರೇಷನ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ಬಂದು ನಮಗೆ ಸುಮಾರು ಫ್ಯೂಚರ್ನ ಎನೇಬಲ್ ಮಾಡುತ್ತೆ. ಮೊದಲನೇದು ಬಂದು ಸೆಲ್ಫ್ ಫೀಲಿಂಗ್, ಎರಡನೇದು ಬಂದು ಲೋಡ್ ಬ್ಯಾಲೆನ್ಸಿಂಗ್, ಮೂರನೇದು ಬಂದು ಸ್ಕೇಲಿಂಗ್, ನಾಲ್ಕನೇದು ಬಂದು ಪೋರ್ಟೆಬಿಲಿಟಿ. ಇನ್ನೂ ಬೇಜಾನಿದೆ, ಇದಿಷ್ಟು ನಾಲ್ಕನ್ನು ಮಾತ್ರ ತಿಳ್ಕೊಳ್ಳೋಣ ಮೇಜರ್ ಆಗಿರೋದು. ಮತ್ತು ಐ ಅವೈಲಬಿಲಿಟಿ ಅಂತ ಇದೆ, ಐ ಅವೈಲಬಿಲಿಟಿ, ಓಕೆ, ನೋ ಇಶ್ಯೂ. ಓಕೆನಾ, ಇದೆಲ್ಲನೂ ಬಂದು ಕಂಟೈನರ್ ಆರ್ಕೆಸ್ಟ್ರೇಷನ್ ಟೂಲ್ ಬಂದು ಸಪೋರ್ಟ್ ಮಾಡುತ್ತೆ. ಅದರಲ್ಲಿ ಬಂತು ಅಂದರೆ KTS, ಡಾಕರ್ ಸ್ಪ್ಯಾಮು, EC ಎಸ್ಸು, ಈ ಥರ ಬೇಜಾನಿದ್ದಾವೆ. ನಾರ್ಮಲ್ಲಾಗಿ ನಾವು ಇವಾಗ ಡಾಕರದ್ದು ಚೆಕ್ ಮಾಡೋಣ. ಏನಕ್ಕೆ ಸೆಲ್ಫ್ ಫೀಲಿಂಗ್ ಅದು ಏನಕ್ಕೆ ಸಪೋರ್ಟ್ ಮಾಡಲ್ಲ, ಏನಾದ್ರು ಸಪೋರ್ಟ್ ಮಾಡುತ್ತೋ, ಏನಕ್ಕೆ ಲೋಡ್ ಬ್ಯಾಲೆನ್ಸ್ ಸಪೋರ್ಟ್ ಮಾಡುತ್ತೋ, ಸಪೋರ್ಟ್ ಮಾಡಲ್ವೋ, ಏನಕ್ಕೆ ಅಂತ ಇದನ್ನು ಚೆಕ್ ಮಾಡೋಣ. ಇವಾಗ ಫಾರ್ ಎಕ್ಸಾಂಪಲ್ ನೀವೇನು ಮಾಡ್ತೀರಾ, ನಾರ್ಮಲಾಗಿ ಒಂದು ಡಾಕರ್ ಫೈಲ್ನ ಕ್ರಿಯೇಟ್ ಮಾಡ್ತೀರಾ. ಡಾಕರ್ ಫೈಲ್ ಒಳಗಡೆ ಸಮ್ ಇನ್ಸ್ಟ್ರಕ್ಷನ್ನ ಪಾಸ್ ಮಾಡ್ತೀರಾ. ಅದರಿಂದ ಒಂದು ಡಾಕರ್ ಇಮೇಜನ್ನು ಬಿಲ್ಡ್ ಮಾಡ್ತೀರಾ. ಬಿಲ್ಡ್ ಮಾಡಾದ್ಮೇಲೆ ಏನು ಮಾಡ್ತೀರಾ, ನಿಮ್ಮದೊಂದು ಡಾಕರ್ ಹೋಸ್ಟ್ ಇರುತ್ತೆ. ಆ ಹೋಸ್ಟ್ ಒಳಗಡೆ ಬಂದು ನೀವು ಕಂಟೈನರ್ ರನ್ ಮಾಡ್ತೀರಾ ಅಂತ ಹೇಳ್ಕೊಳ್ಳಿ. ಡಾಕರ್ ಕಂಟೈನರ್ನ ರನ್ ಮಾಡ್ತೀರಾ. ಇದರೊಳಗಡೆ ಬಂದು ಯಾವುದೋ ಒಂದು ಟಾಮ್ಕ್ಯಾಟ್ ಒಳಗಡೆ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದರೆ ಇದು ಬಂದು ನೀವು ಪಬ್ಲಿಕ್ IP-ನೋ ಅಥವಾ ಏನೋ ಡೊಮೈನ್ ಮುಖಾಂತರನೋ ಕ್ಲೈಂಟ್ಗೆ ಆ್ಯಕ್ಸೆಸ್ ಕೊಡ್ತೀರಾ ಅಂತ ತಿಳ್ಕೊಳ್ಳಿ. ಓಕೆನಾ, ಕ್ಲೈಂಟ್ ಬಂದು ಆ್ಯಕ್ಸೆಸ್ ಮಾಡ್ತಾ ಇರ್ತಾನೆ. ಓಕೆನಾ, ಇನ್ ಕೇಸ್ ಏನಾದರೂ ಏನೋ ಒಂದು ಪ್ರಾಬ್ಲಮ್ ಆಗಿ ಅಥವಾ ಒಂದು ನಿಮ್ಮ ಹತ್ರ ಒಂದು 5 ಕಂಟೈನರ್ ಇರುತ್ತೆ ಅಂತ ತಿಳ್ಕೊಳ್ಳಿ. 5 ಕಂಟೈನರ್ ಡಿಫ್ರೆಂಟ್ ಅಪ್ಲಿಕೇಶನ್ನು ರನ್ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ, ಈ ಕ್ಲೈಂಟ್ಗೆ ಬಂದು ನೀವು ಈ ಪರ್ಟಿಕ್ಯುಲರ್ ಕಂಟೈನರ್ ಏನು ಅಪ್ಲಿಕೇಶನ್ ಇರುತ್ತೆ ಅದರ ಆ್ಯಕ್ಸೆಸ್ ಕೊಟ್ಟಿರ್ತೀರಾ. ಕ್ಲೈಂಟು ಆ್ಯಕ್ಸೆಸ್ ಮಾಡ್ತಾ ಇರ್ತಾನೆ, ಆ್ಯಸ್ ಎ ಆಲ್ಮೋಸ್ಟು ಕರೆಕ್ಟಾಗಿ ವರ್ಕ್ ಆಗ್ತಾ ಇರುತ್ತೆ. ಒಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಇಂಟೆನ್ಷನಲ್ಲೋ ಅನ್ಇಂಟೆನ್ಷನಲ್ಲೋ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿ ಈ ಕಂಟೈನರ್ ಡೌನ್ ಆಯಿತು ಅಂತ ತಿಳ್ಕೊಳ್ಳಿ. ಓಕೆನಾ, ಅವಾಗ ಏನಾಗುತ್ತೆ, ಯಾವುದೇ ರೀತಿ ಕ್ಲೈಂಟಿಗೆ ಬಂದು ಯಾವುದೇ ರೀತಿ ಈ ಅಪ್ಲಿಕೇಶನ್ದು ಆ್ಯಕ್ಸೆಸ್ ಸಿಗಲ್ಲ. ಓಕೆನಾ, ಇದನ್ನು ಬಂದು ನಾವೇನಾದರೂ ಡೀಬಗ್ ಮಾಡಬೇಕು ಅಂತಂದರೆ ಮ್ಯಾನ್ಯುವಲ್ ಆಗಿ ಹೋಗಿ ಇಲ್ಲಿ ಬಂದು ನಾವು ಚೆಕ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಅಂತ. ಅದಾದಮೇಲೆ ಬಂದು ಇನ್ ಕೇಸ್ ಏನಾದ್ರು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದಾಗ ಇದರಲ್ಲಿ ಬಂದು ನಾವು ಈ ಕಂಟೈನರ್ನ ಬಂದು ನಾವೇ ಮ್ಯಾನ್ಯುವಲ್ ಆಗಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆನಾ, ಈ ರೀತಿ ನಾರ್ಮಲ್ ಆಗಿ 1, 2, 3 ಕಂಟೈನರ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಆರಾಮಾಗಿ ನಾವೇ ಸಾಲ್ವ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ಒಂದು 1000 ಕಂಟೈನರ್ ಇರುತ್ತೆ ಅಂತ ತಿಳ್ಕೊಳ್ಳಿ. 1000 ಕಂಟೈನರ್ನ ಮ್ಯಾನ್ಯುವಲ್ ಆಗಿ ಹೋಗಿ ಮ್ಯಾನ್ಯುವಲ್ ಆಗಿ ಡೀಬಗ್ ಮಾಡಿ ಮ್ಯಾನ್ಯುವಲ್ ಆಗಿ ಚೆಕ್ ಮಾಡಿ ಅದನ್ನು ಅಪ್ ಮಾಡೋ ಸಾಧ್ಯತೆ ಇರಲ್ಲ. ಅಪ್ ಮಾಡ್ಬೋದು, ಬಟ್ ಹೆವಿ ಕಷ್ಟ ಇರುತ್ತೆ. ಅದ್ರ ಬದಲು ನಾವು ಈ ಕಂಟೈನರ್ ಆರ್ಕೆಸ್ಟ್ರೇಷನ್ ಟೂಲ್ನ ಯೂಸ್ ಮಾಡಿದಾಗ ಇನ್ ಕೇಸ್ ಏನಾದರೂ ಈ ಕಂಟೈನರ್ ಡೌನ್ ಆಯಿತು ಅಂತಂದರೆ ಇಂಟೆನ್ಷನಲಿ ಅನ್ಇಂಟೆನ್ಷನಲಿ ಆಟೋಮೆಟಿಕ್ಕಾಗಿ ಸೆಲ್ಫ್ ಫೀಲಿಂಗ್ ಬಂದು ಇದನ್ನು ಸೆಲ್ಫ್ ಫೀಲ್ ಮಾಡ್ಕೊಳುತ್ತೆ. ಅಂತಂದರೆ ಆಟೋಮೆಟಿಕ್ಕಾಗಿ ಕಂಟೈನರ್ ಯಾವ ಡಿಲೀಟ್ ಆಗಿರುತ್ತೋ ಆ ಜಾಗದಲ್ಲಿ ಇನ್ನೊಂದು ಕಂಟೈನರ್ನ ಅದೇ ಆಟೋಮೆಟಿಕ್ಕಾಗಿ ಡಿಪ್ಲಾಯ್ ಮಾಡುತ್ತೆ. ಓಕೆನಾ, ಇದು ಬಂದು ಸೆಲ್ಫ್ ಫೀಲಿಂಗು, ಏನಕ್ಕೆ ಡಾಕರ್ನ ಯೂಸ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗುತ್ತೆ ಮತ್ತು ಇದು ಏನು ಸಾಲ್ವ್ ಮಾಡ್ತಾ ಇದೆ ಅಂತ. ಅದಾದಮೇಲೆ ಬಂದು ಲೋಡ್ ಬ್ಯಾಲೆನ್ಸ್. ಈಗ ಫಾರ್ ಎಕ್ಸಾಂಪಲು ನಿಮ್ಮದು ಕಂಟೈನರ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಒಂದು ಕಂಟೈನರ್ ಇದೆ ಅಂತ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ಲು ಆಟೋಮೆಟಿಕ್ಕಾಗಿ 1 ಡೇ ಕರೆಕ್ಟಾಗಿ ವರ್ಕ್ ಆಗ್ತಿದ್ದು, ಆಟೋಮೆಟಿಕ್ಕಾಗಿ ಒಂದು 2 ಡೇ, ಸೆಕೆಂಡ್ ಡೇ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಲೋಡ್ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ. ಕಸ್ಟಮರು ಈ ಪರ್ಟಿಕ್ಯುಲರ್ಗೆ ಅಪ್ಲಿಕೇಶನ್ ಆ್ಯಕ್ಸೆಸ್ ಮಾಡೋದು ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂತಂದರೆ ಈ ಅಪ್ಲಿಕೇಶನು ಆ ಲೋಡ್ನ ತಡೆಯೋಕ್ಕಾಗ್ದಂಗೆ ಆಟೋಮೆಟಿಕ್ಕಾಗಿ ಕ್ರ್ಯಾಶ್ ಆಗಿಬಿಡುತ್ತೆ ಅಥವಾ ಡೌನ್ ಆಗಿಬಿಡುತ್ತೆ. ಇದರಲ್ಲಿ ಯಾವುದೇ ರೀತಿ ಲೋಡ್ ಬ್ಯಾಲೆನ್ಸಿಂಗ್ ಫೆಸಿಲಿಟಿ ಇರೋದಿಲ್ಲ. ಅಂತ ಅಂದರೆ ಒಂದು ಕಂಟೈನರ್ ಏನಾದರೂ ಜಾಸ್ತಿ ಹೋಯಿತು ಅಂತಂದರೆ ಇನ್ನೊಂದು ಕಂಟೈನರ್ಗೆ ಟ್ರಾಫಿಕ್ನ ಮೂವ್ ಮಾಡೋ ಥರ. ಅದಾದಮೇಲೆ ಇದು ಕಂಟೈನರ್ ಜಾಸ್ತಿ ಆಯಿತು ಅಂತಂದರೆ ಇನ್ನೊಂದು ಕಂಟೈನರ್ಗೆ ಈ ಟ್ರಾಫಿಕ್ನ ಹಂಚೋ ಥರ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಅಂದರೆ 80% ಹೋಯಿತು ಅಂದ ತಕ್ಷಣವೇ ಅದು ನೆಕ್ಸ್ಟು ಇದಕ್ಕೆ ಯಾವುದೇ ರೀತಿ ಟ್ರಾಫಿಕ್ನ ಅಸೈನ್ ಮಾಡಿದಾಗ ಇನ್ನೊಂದು ಟ್ರಾಫಿಕ್ನ ಸೆಂಡ್ ಮಾಡೋ ಥರ, ಈ ಕಡೆಗೆ ಇನ್ನೊಂದು ಟ್ರಾಫಿಕ್ ಸೆಂಡ್ ಮಾಡೋ ಥರ. ಯಾವುದೇ ರೀತಿ ಕಂಟೈನರ್ ಒಳಗಡೆ ಈ ಫೆಸಿಲಿಟಿ ಇರೋದಿಲ್ಲ. ಓಕೆನಾ, ಅದು ಬಂದು ಪ್ರೊವೈಡ್ ಮಾಡೋದು ಯಾವುದು, ಕಂಟೈನರ್ ಆರ್ಕೆಸ್ಟ್ರೇಷನ್ ಟೂಲು. ನೆಕ್ಸ್ಟ್ ಬಂತು ಅಂತಂದರೆ ಸ್ಕೇಲಿಂಗ್. ಸ್ಕೇಲಿಂಗ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೀವು ಫಾರ್ ಎಕ್ಸಾಂಪಲ್ ಲೋಡ್ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ. ಲೋಡ್ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ಪರ್ಟಿಕ್ಯುಲರ್ ಕಂಟೈನರ್ ಏನಿರುತ್ತೆ ಅದೇ ರೀತಿ ರೆಪ್ಲಿಕೇಶನ್ ಬಂದು ಇನ್ನೊಂದು ಕಂಟೈನರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಲೋಡ್ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂತಂದರೆ ನಿಮಗೆ ಮಲ್ಟಿಪಲ್ ಕಂಟೈನರ್ ಬೇಕಾಗಿರುತ್ತೆ. ಓಕೆನಾ, ಈ ರೀತಿ ನಿಮಗೆ ಈ ಡಾಕರ್ ಬಂದು ಯಾವುದೇ ರೀತಿ ನಿಮಗೆ ಫೆಸಿಲಿಟಿ ಕೊಡಲ್ಲ. ಈ ಥರ ಸ್ಕೇಲಿಂಗ್ ಮಾಡೋದು, ಸ್ಕೇಲ್ ಅಪ್, ಸ್ಕೇಲ್ ಡೌನು, ಈ ರೀತಿ ಯಾವುದೇ ರೀತಿ ಫೆಸಿಲಿಟಿ ಕೊಡಲ್ಲ. ಬಟ್ ಈ ಕಂಟೈನರ್ ಆರ್ಕೆಸ್ಟ್ರೇಷನ್ ಟೂಲ್ ಬಂದು ಸ್ಕೇಲಿಂಗ್ ಫೆಸಿಲಿಟಿ ಕೊಡುತ್ತೆ. ಅದಾದಮೇಲೆ ಬಂದು ಪೋರ್ಟಬಿಲಿಟಿ. ನಾರ್ಮಲ್ ಆಗಿ ಈ ಪೋರ್ಟಬಿಲಿಟಿ ಅಂತ ಅಂದರೆ ಒಂದು ಡಾಕರ್ ಇಮೇಜ್ನ ಬಿಲ್ಡ್ ಮಾಡಿ ಇನ್ನೊಂದು ಕಡೆ ಮೂವ್ ಮಾಡೋದನ್ನ ಪೋರ್ಟಬಿಲಿಟಿ ಅಂತ ಕರಿತೀವಿ. ಬಟ್ ನಾರ್ಮಲ್ ಆಗಿ ಕಂಟೈನರ್ ಆರ್ಕೆಸ್ಟ್ರೇಷನ್ ಟೂಲ್ ಬಂದಾಗ ಪೋರ್ಟಬಿಲಿಟಿ ಮೀನ್ಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 2 ನೋಡ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ, ನೋಡ್ 1, ನೋಡ್ 2.
ಓಕೆನಾ. ಇದ್ರೊಳಗಡೆ ಸಮ್ ಕಂಟೈನರು ಏನೋ ಒಂದು ಇದಾಗಿರುತ್ತೆ ಅಂತ ತಿಳ್ಕೊಳ್ಳಿ, ಲಾಂಚ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಆಗಿ ಕ್ಲೈಂಟ್ಗಳು ಬಂದು ಈ ಪರ್ಟಿಕ್ಯುಲರ್ ನೋಡ್ 1 ಏನಿದೆ ಅದರೊಳಗಡೆ ಇರೋ ಅಪ್ಲಿಕೇಶನ್ ಆಕ್ಸೆಸ್ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಏನೋ ಒಂದು ಪ್ರಾಬ್ಲಮ್ ಆಗಿ ಈ ನೋಡ್ 1 ಮೇನ್ ನೋಡ್ ಏನಿರುತ್ತೋ ಆ ನೋಡ್ 1 ಕ್ರಾಶ್ ಆಯ್ತು ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮಗೆ ಈ ಅಪ್ಲಿಕೇಶನ್ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಬಟ್ ಈ ಕಂಟೈನರ್ ಆರ್ಕೆಸ್ಟ್ರೇಷನ್ ಅಲ್ಲಿ ಏನು ಅಂತಂದ್ರೆ, ಇನ್ ಕೇಸ್ ಏನಾದ್ರು ಒಂದು ನೋಡ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಈ ಡೇಟಾ ಏನಿರುತ್ತೋ, ಈ ಅಪ್ಲಿಕೇಶನ್ ಏನಿರುತ್ತೋ ಇನ್ನೊಂದು ನೋಡ್ಗೆ ಮೂವ್ ಆಗುತ್ತೆ. ಆಟೋಮೆಟಿಕ್ ಆಗಿ ಅದೇ ಮೂವ್ ಮಾಡುತ್ತೆ, ಇಲ್ಲಿಂದ ಬಂದು ಕ್ಲೈಂಟ್ ಆಕ್ಸೆಸ್ ಮಾಡ್ಬೋದು. ಈ ರೀತಿ ಇದು ಪೋರ್ಟಬಿಲಿಟಿನ ಕೊಡುತ್ತೆ. ಮತ್ತೆ ಐ ಅವೈಲಬಿಲಿಟಿ ಅಂತ ಅಂದ್ರೆ ಇದರಲ್ಲಿ ಏನಾದರೂ ಅದೇ ನಾರ್ಮಲ್ ಆಗಿ ಹೇಳಿದಂಗೆ ಇನ್ ಕೇಸ್ ಏನಾದ್ರು ಡೌನ್ ಆಯ್ತು ಅಂತಂದ್ರೆ ಯಾವುದೇ ರೀತಿ ಆಕ್ಸೆಸ್ ಸಿಗಲ್ಲ. ಇನ್ ಕೇಸ್ ಏನಾದ್ರು ಅಪ್ಗ್ರೇಡ್ ಮಾಡಬೇಕು ಅಂತಂದ್ರೆ ಫುಲ್ಲು ನಾವು ಡೌನ್ ಮಾಡ್ಬಿಟ್ಟೆ ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಡಾಕರ್ ಏನಾದ್ರು ಇದು ಮಾಡಬೇಕು ಅಂತಂದ್ರೆ. ಬಟ್ ಈ ರೀತಿ ಇದ್ರಲ್ಲಿ ಆ ರೀತಿ ಅಲ್ಲ. ಇದ್ರಲ್ಲಿ ಬಂದು ಮಾಸ್ಟರು, ವರ್ಕರು ಅಂತ ಬೇಜಾನಿದೆ. ಇದ್ರಲ್ಲಿ ಮಾಸ್ಟರ್ ಬಂದು ಒಂದು 3 ನೋಡ್ಸ್ಗಳು ಇಕ್ಕಿರ್ತೀವಿ. ಇನ್ ಕೇಸ್ ಒಂದು ಮಾಸ್ಟರ್ ನೋಡ್ ಡೌನ್ ಆಯಿತು ಅಂತಂದರೆ ಇನ್ನೆರಡು ಮಾಸ್ಟರ್ ನೋಡ್ ಏನಿರುತ್ತೋ ಅದ್ರ ಮುಖಾಂತರ ಈ ಅಪ್ಲಿಕೇಶನ್ ರನ್ ಆಗ್ತಾ ಇರುತ್ತೆ. ಅದನ್ನ ಮುಂದೆ ನಿಮ್ಗೆ ಹೇಳ್ತೀನಿ, ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಓಕೆನಾ. ಈ ರೀತಿ ಪ್ರಾಬ್ಲಮ್ನ ಬಂದು ನಾವು ಕಂಟೈನರ್ ಆರ್ಕೆಸ್ಟ್ರೇಷನ್ ಪ್ಲಾಟ್ಫಾರ್ಮ್ ಏನಿದೆ ಅಥವಾ ಟೂಲ್ ಏನಿದೆ ಇದನ್ನು ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ಬೋದು. ಈ ಡಾಕರ್ನ ಬಂದು ನೀವು ನಾರ್ಮಲ್ ಆಗಿ ಪರ್ಟಿಕ್ಯುಲರ್ ಆಗಿ ಡಾಕರ್ ಇಮೇಜ್ ಏನಿದೆ ಅಥವಾ ಡಾಕರ್ ಫೈಲ್ ಏನಿದೆ ಅದನ್ನು ಬಿಲ್ಡ್ ಮಾಡೋಕ್ಕೆ ಡಾಕರ್ ಫೈಲ್ ಯೂಸ್ ಮಾಡಿಕೊಂಡು ಇಮೇಜ್ನ ಬಿಲ್ಡ್ ಮಾಡೋಕ್ಕೆ, ಪ್ಲಸ್ ಈ ಡಾಕರ್ ಇಮೇಜ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಡಾಕರ್ ಡೀಮನ್ ಒಳಗಡೆ ಜಸ್ಟ್ ರನ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಡಾಕರ್ನ. ಯಾವುದೇ ರೀತಿ ಅಪ್ಲಿಕೇಶನ್ನ ಲಾಂಚ್ ಮಾಡೋಕ್ಕಾಗಲಿ ಅಂತಂದ್ರೆ ಡಾಕರ್ ಒಳಗಡೆ ಹೋಸ್ಟ್ ಒಳಗಡೆ ಲಾಂಚ್ ಮಾಡೋಕ್ಕಾಗಲಿ ಯಾವುದೇ ರೀತಿ ಯೂಸ್ ಮಾಡ್ಕೊಬಿಡಿ. ಈ ಕಂಟೈನರ್ ಆರ್ಕೆಸ್ಟ್ರೇಷನ್ ಟೂಲ್ ಬಂದು ಈ ಎಲ್ಲ ಕಂಟೈನರ್ನೂ ಮ್ಯಾನೇಜ್ ಮಾಡುತ್ತೆ ಅಷ್ಟೇ. ಇನ್ ಕೇಸ್ ಏನಾದರೂ ಒಂದು ಕಂಟೈನರ್ನ ಹೇಳ್ದಂಗೆ ಒಂದು ಡೌನ್ ಆದಾಗ ಮ್ಯಾನ್ಯುಯಲ್ ಆಗಿ ಹೋಗಿ ಚೆಕ್ ಮಾಡಬೇಕು. ಅದ್ರ ಬದಲು ನಾವೇನು ಮಾಡ್ತೀವಿ, ಈ ಕಂಟೈನರ್ ಆರ್ಕೆಸ್ಟ್ರೇಷನ್ ಟೂಲ್ನ ಯೂಸ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಎಷ್ಟು ಕಂಟೈನರ್ ಇದೆ ಅದನ್ನೆಲ್ಲ ನಾವು ಮ್ಯಾನೇಜ್ ಮಾಡ್ತೀವಿ. ಓಕೆನಾ. ಅದಕ್ಕೆ ನಾವು ಕಂಟೈನರ್ ಆರ್ಕೆಸ್ಟ್ರೇಷನ್ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬಂತು ಅಂದರೆ ಕಂಟೈನರ್ ಆರ್ಕೆಸ್ಟ್ರೇಷನ್ ಪ್ಲಾಟ್ಫಾರ್ಮ್ ಬಗ್ಗೆ ನೋಡೋಣ.